ನಾವು ರಾಜ್ಯಪಾಲರನ್ನ ಭೇಟಿ ಮಾಡಿ ಮಾಜಿ ಮುಖ್ಯಮಂತ್ರಿಗಳಾದಂಥ ಯಡಿಯೂರಪ್ಪ ಅವ್ರ ಮೇಲೆ ಒಂದು ದೂರು ಏನಂತ ಹೇಳಿದ್ರೆ, ಅವರು ಸಿ ಎಮ್ ಆಗಿದ್ದಾಗ ಸೆಸ್ ಯೂನಿವರ್ಸಿಟಿ ಅಂದರೆ ಪ್ರೈವೇಟ್ ಯೂನಿವರ್ಸಿಟಿಗೆ 116 ಎಕರೆ ಜಮೀನು ಇಲ್ಲಿ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಸಮೀಪದಲ್ಲಿರೋದ್ರಿಂದ ಕೇವಲ 50 ಕೋಟಿ ರೂಪಾಯಿಗೆ ಅವರು ಅಲಾಟ್ ಮಾಡಿದ್ದಾರೆ. ಅದು ಪ್ರೊಸೆಸ್ ಏನಾಗಿದೆ ಅಂತ ಹೇಳಿದ್ರೆ, ಯಾವುದು ಕೂಡ ಅವರು ಲೀಗಲಾಗಿ ಹೋಗಲಿಲ್ಲ. ಅದು ಈಗ ಉದಾಹರಣೆಗೆ ಅಂತ ಹೇಳಿದ್ರೆ, ಈಗ ಎಷ್ಟು ಲೇಔಟ್ ಕೇಸಸ್ಸು ಇನ್ನೂ ಅಲಾಟ್ ಮಾಡದೆ ಸುಮಾರು ವರ್ಷಗಳು ಆಗ್ತಾ ಇದೆ. ಆದರೆ ಇದನ್ನು ಬಂದು 25ನೇ ತಾರೀಕು ಮಾರ್ಚ್ 2021ರಲ್ಲಿ ಅವ್ರು ಅರ್ಜಿ ಕೊಡ್ತಾರೆ. 29ನೇ ತಾರೀಕು ಏಪ್ರಿಲ್ಗೆ ಅವರು ಅಲಾಟ್ ಮಾಡ್ತಾರೆ ಅವರು. ಸೊ ಅದನ್ನು ವಿರೋಧವಾಗಿ ನಾವು ದೂರನ್ನು ಕೊಟ್ಟಿದ್ದೀವಿ ನಾವು. ಅಂದರೆ ಅದು 50 ಕೋಟಿ ಏನಾಗಿತ್ತಲ್ಲ, ಇವತ್ತಿಗೆ ಅದು ವ್ಯಾಲ್ಯೂ ಏನಂತ ಹೇಳಿದ್ರೆ ಅದು ಮೋರ್ ದೆನ್ 1,000 ಕೋಟಿ ಆಗುತ್ತೆ ಅದು. ಸೊ ಅದನ್ನು ನಮಗೆ ಪ್ರಾಸಿಕ್ಯೂಷನ್ಗೆ ನಮಗೆ ಪರ್ಮಿಷನ್ ಕೊಡಬೇಕಂದ್ಬಿಟ್ಟು ನಾನು ಕೇಳಿದ್ದೀವಿ ಸರ್. ಪ್ರಾಸಿಕ್ಯೂಷನ್ ಅವರು ಮಾಜಿ ಮುಖ್ಯಮಂತ್ರಿ ಯಾಕೆ ಪ್ರಾಸಿಕ್ಯೂಷನ್ಗೆ ಯಾಕೆ ರಾಜ್ಯಪಾಲರ ಅಗತ್ಯ ಇದೆ ಸರ್? ಈಗ ನಾವು ಆಲ್ರೆಡಿ ಕೇಸ್ ಫೈಲ್ ಮಾಡಿದ್ದೀವಿ. ಆ ಕೇಸ್ ಕೂಡ ಈಗ ಸ್ಪೆಷಲ್ ಕೋರ್ಟಲ್ಲಿ MP MLA ಕೋರ್ಟಲ್ಲಿ ನಡೀತಾ ಇದೆ. ಅಲ್ಲಿ ನಾವು ಫೈಲ್ ಮಾಡಿದಾಗ ಪ್ರಾಸಿಕ್ಯೂಷನ್ ಇಸ್ ನಾಟ್ ನೆಸಸರಿ. ಈಗ ಮೊನ್ನೆ ಹೈಕೋರ್ಟು 2023ರಲ್ಲಿ ಹೇಳಿದ್ದಾರೆ ಪ್ರಾಸಿಕ್ಯೂಷನ್ ನೆಸಸರಿ ಅಂತ. ಅದಕ್ಕೆ ನಾವು ಇಲ್ಲಿ ಬಂದಿದ್ದೀವಿ, ನಾವು ಪ್ರಾಸಿಕ್ಯೂಷನ್ ಕೇಳಿದ್ದೀವಿ ನಾವು. ರಾಜ್ಯಪಾಲ ಏನು ಮನವಿ ಕೊಟ್ಟರು ಸರ್? ರಾಜ್ಯಪಾಲರಿಗೆ ಮನವಿ ಕೊಟ್ಟ ನಂತರ ಏನಂದ್ರೆ ರಾಜ್ಯಪಾಲರು ಅವರು ಪ್ರತಿಯೊಂದು ಪುಟನೂ ಕೂಡ ನೋಡಿದ್ರು. ನೋಡಿ ಯಾವ ಸೆಕ್ಷನಲ್ಲಿ ಬರುತ್ತೆ, ಸೆಕ್ಷನ್ 19 ಆಫ್ ಆ್ಯಕ್ಟಲ್ಲಿ ಅದು ನೋಡಿದ್ರು. ಆಮೇಲೆ ವ್ಯಾಲ್ಯೂ ಅಂತ ಹಾಕಿದ್ರಲ್ಲ, ಅದು ಹೆಂಗೆ ವ್ಯಾಲ್ಯೂ ಬರುತ್ತೆ ಅಂತ ಕೇಳಿದ್ರು. ಅದನ್ನ ಎಕ್ಸ್ಪ್ಲೇನ್ ಮಾಡಿದ್ವಿ. ಅಂದರೆ ನಮ್ಮ ಒಂದು ದೂರ ಏನಿದೆ ಅಂತ ಹೇಳಿದ್ರೆ, ಪ್ರತಿಯೊಂದು ಪೇಜ್, ಪ್ರತಿಯೊಂದು ಪ್ರತಿಯೊಂದು ಲೈನ್ ಕೂಡ ಡಾಕ್ಯುಮೆಂಟ್ಸ್, ಪಕ್ಕಾ ಡಾಕ್ಯುಮೆಂಟ್ಸ್. ಆ ಡಾಕ್ಯುಮೆಂಟ್ಸ್ ಎಲ್ಲನೂ ಕೂಡ RTIಯಲ್ಲಿ ಒಪ್ಟೇನ್ ಮಾಡಿರೋದು, ಒರಿಜಿನಲ್ ಡಾಕ್ಯುಮೆಂಟ್ಸ್ ಹಾಕಿರೋದು ನಾವು. ಅದನ್ನೆಲ್ಲ ಕೂಡ ನಾವು ತೋರಿಸಿದ್ದೀವಿ ನಾವು. ಅದನ್ನು ನೋಡಿ ಸ್ಯಾಟಿಸ್ಫೈ ಆಗಿದ್ದಾರೆ. ಅರೌಂಡ್ 30 ನಿಮಿಷ ಮಾತಾಡಿದ್ದಾರೆ, ನಮ್ಮ ಹತ್ರ ಮಾತಾಡಿದ್ದಾರೆ ಸರ್. ಇವರು ನಮ್ಮ ಅಡ್ವೊಕೇಟ್ ಇವರು. ಇದೊಂದು ದೊಡ್ಡ ಹಗರಣ ನಮ್ಮ ಪ್ರಕಾರ ಇದು. ಯಾಕಂದರೆ ಈಗ KDB ಲ್ಯಾಂಡು ಇಂಡಸ್ಟ್ರಿ ಪರ್ಪಸ್ಗೋಸ್ಕರ ರೈತರಿಂದ ವಶಪಡಿಸ್ಕೊತಾರೆ. ಇಂಡಸ್ಟ್ರಿ ಡೆವಲಪ್ಮೆಂಟ್ ಮಾತ್ರ ಕೊಡಬೇಕಾಗುತ್ತೆ ಇವರು. ಬಟ್ ಈ ಚೆಸ್ ಅನ್ನೋ ಒಂದು ಪ್ರೈವೇಟ್ ಸಂಸ್ಥೆ ಇದೆಯಲ್ಲ, ಯಾವುದೇ ಒಂದು ಇಂಡಸ್ಟ್ರಿ ರಿಲೇಟೆಡ್ ಸಂಸ್ಥೆ ಅಲ್ವೇ ಅಲ್ಲ. ನಮಗೆ ಗೊತ್ತಿರೋ ಪ್ರಕಾರ ಇದು ಒಂದು RSS ಬ್ಯಾಕ್ಗ್ರೌಂಡ್ ಸಂಸ್ಥೆ. ಇದು ಈ RSS ಬ್ಯಾಕ್ಗ್ರೌಂಡ್ ಸಂಸ್ಥೆಗೆ ಅವ್ರು ಏನು ಮಾಡ್ತಾರೆ, ಡೈರೆಕ್ಟಾಗಿ ಹೋಗಿ CM ಯಡಿಯೂರಪ್ಪ ಅವ್ರ ಹತ್ರ ಅಪ್ಲಿಕೇಶನ್ ಕೊಡ್ತಾರೆ. ಒಂದು ಲೆಟ್ರಲ್ಲಿ ನಮಗೆ ಒಂದು 160 ಎಕರೆ ಲ್ಯಾಂಡ್ ಬೇಕು ಅಂತ ಹೇಳ್ಬಿಟ್ಟು ಡೈರೆಕ್ಟಾಗಿ. ಒಂದು ಆನ್ಲೈನ್ ಅಪ್ಲಿಕೇಶನ್ ಇಲ್ಲ, ಒಂದು KDBಗೆ ಅಪ್ಲಿಕೇಶನ್ ಕೊಡೋದಿಲ್ಲ, ಕಾಮರ್ಸ್ ಆ್ಯಂಡ್ ಇಂಡಸ್ಟ್ರಿಗೂ ಒಂದು ಅಪ್ಲಿಕೇಶನ್ ಕೊಡೋದಿಲ್ಲ. ಆಮೇಲೆ ಈ ಅಪ್ಲಿಕೇಶನ್ ಯಾವುದೇ ಒಂದು ಕಮಿಟಿ ಮುಂದೆ ಬರೋದಿಲ್ಲ. ಕಮಿಟಿ ಮುಂದೆ ಅಪ್ರೂವ್ ಆದ್ರೇ ಅವರು ಎಲಿಜಿಬಲ್ ಫಾರ್ ಅಲಾಟ್ಮೆಂಟು. ಬಟ್ ಯಡಿಯೂರಪ್ಪ ಅವ್ರು ಏನು ಮಾಡ್ತಾರೆ, ಅವತ್ತಿನ ದಿವಸನೇ ಇದಕ್ಕೆ ಇದನ್ನು ಪುಟಪ್ ಮಾಡಿ ಫೈಲು ಅಂತ ಹೇಳ್ಬಿಟ್ಟು, ಇದು ಯಾರು ತಮ್ಮ ಅಂದಿನ ಚೀಫ್ ಸೆಕ್ರೆಟರಿ ಆಗಿಂತ ರವಿಕುಮಾರು ಮತ್ತು ರಾಜ್ಕುಮಾರ್ ಕತ್ರಿ ಅವರು ಪ್ರಿನ್ಸಿಪಲ್ ಸೆಕ್ರೆಟರಿ ಆಗಿರ್ತಾರೆ, ಅವ್ರಿಗೆ ಪುಟಪ್ ಮಾಡಿಸಿ ವಿತಿನ್ 1 ಮಂತು ಬರೀ 50 ಕೋಟಿಗೆ ಅಲಾಟ್ ಮಾಡಿದ್ದಾರೆ. 50 ಕೋಟಿ ಅಂದರೆ ಆಸ್ ಪರ್ ದ KDB ವ್ಯಾಲ್ಯೂಯೇಷನ್ ಪ್ರಕಾರ ಅಕ್ವಿಷನ್ ಕಾಸ್ಟ್ ಅಂತೀವಿ ನಾವು. ಫಾರ್ಮರ್ಸ್ಗೆ ಅವ್ರು ಕೊಟ್ಟಿರೋದೇ 161 ಕೋಟಿ. ಈ 116 ಎಕರೆಗೆ 161 ಕೋಟಿ KDB ಅವರು ವೆಚ್ಚ ಮಾಡಿದ್ದಾರೆ. ಯಾರಿಗೆ? ರೈತರು ಕೊಡೋದಕ್ಕೆ. ಈ ಅಮೌಂಟು ತೊಗೊಂಡಿಲ್ಲ. ಆ KDBಗೂ ಲಾಸ್ ಆಗಿದೆ. ಆಮೇಲೆ ಮಾರ್ಕೆಟ್ ವ್ಯಾಲ್ಯೂ ಪ್ರಕಾರ ಅಥವಾ ಹೈಯೆಸ್ಟ್ ಆಕ್ಷನ್ ಪ್ರಕಾರ ಕೊಡಬೇಕು. ಆಮೇಲೆ ಫಸ್ಟ್ ಕಮ್ ಫಸ್ಟ್ ಸರ್ವ್ ಅವ್ರು ಕೊಡಬೇಕು. ಎಷ್ಟೋ ಜನ ಇಂಡಸ್ಟ್ರೀಸು KDBಯಲ್ಲಿ ನಮಗೆ ಲ್ಯಾಂಡ್ ಸಿಕ್ಕಿಲ್ಲ ಅಂತ ಹೇಳ್ಬಿಟ್ಟು ವರ್ಷಾನುಗಟ್ಟಲೆಯಿಂದ ಕಾಯ್ತಾ ಇದ್ದಾರೆ. ಅಂಥದ್ರಲ್ಲಿ 116 ಎಕರೆ ಇವರು ಬರೀ 50 ಕೋಟಿ ತಗೊಂಡು ಇದಕ್ಕೆ 106 ಕೋಟಿ ಲಾಸ್ ಆಗಿದೆ. ಅದಕ್ಕೋಸ್ಕರ ನಾವು ನರಸಿಂಹಮೂರ್ತಿ ಅವ್ರ ಕೈಯಲ್ಲಿ 2022ಅಲ್ಲಿ ಸ್ಪೆಷಲ್ ಕೋರ್ಟಲ್ಲಿ ನಾವು ಪ್ರೈವೇಟ್ ಕಂಪ್ಲೇಂಟ್ ಹಾಕಿದ್ದೀವಿ. ಲಾಸ್ಟ್ ಟೈಮ್ ಹಿಯರಿಂಗಲ್ಲೂ ಸಾಹೇಬರು ಕೇಳಿದ್ದಾರೆ ಎಲ್ಲಿ ಸ್ಯಾಂಕ್ಷನ್ ಫಾರ್ ಪ್ರಾಸಿಕ್ಯೂಷನ್ ಅಂತ, ಆಸ್ ಪರ್ ದ ಹೈಕೋರ್ಟ್ ಡೈರೆಕ್ಷನ್ನು. ಅದಕ್ಕೋಸ್ಕರ ನಾವು ಮೊನ್ನೆ 12ನೇ ತಾರೀಕು ಸಾಹೇಬ್ರಿಗೆ ಬಂದುಬಿಟ್ಟು ರಿಕ್ವೆಸ್ಟ್ ಮಾಡ್ಕೊಂಡಿದ್ದೀವಿ, ನಮಗೊಂದು ಅಪಾಯಿಂಟ್ಮೆಂಟ್ ಕೊಡಿ ಅಂತ ಹೇಳ್ಬಿಟ್ಟು. ಇವತ್ತು ಆನರಬಲ್ ಗವರ್ನರು ವಾಸ್ ಪ್ಲೀಸ್ ಟು ಗಿವ್ ಅನ್ ಅಪಾಯಿಂಟ್ಮೆಂಟು. ಅವರು ಡಿಟೇಲಾಗಿ ರಿಸೈನ್ ಮಾಡಿ ಹೇಗಾಗಿದೆ ಲಾಸು, ಯಾವ ಸೆಕ್ಷನ್ ಮಾಡಿದ್ದೀರಾ ತೋರಿಸಿ ಅಂತೆಲ್ಲ ಡಾಕ್ಯುಮೆಂಟೆಲ್ಲ ಎಕ್ಸ್ಪ್ಲೇನ್ ಮಾಡಿದ್ದಕ್ಕೆ ಅವ್ರು ಅವಾಗ ಏನಾಗಿದ್ರು ಅಂತಲೂ ಕೇಳಿದ್ರು. ಇಲ್ಲ ಸರ್, ಇವಾಗ ಚೀಫ್ ಮಿನಿಸ್ಟರು, ನೀವೇ ಕಾಂಪಿಟೆಂಟ್ ಅಥಾರಿಟಿ, ಸಕ್ಷಮ ಪ್ರಾಧಿಕಾರ ನೀವೇ, ಬೋತ್ ಕರೆಂಟ್ ಚೀಫ್ ಮಿನಿಸ್ಟರ್ ಮತ್ತು ಪ್ರೀವಿಯಸ್ ಚೀಫ್ ಮಿನಿಸ್ಟರ್ ಇವ್ರಿಗೆ ಕಾಂಪಿಟೆಂಟ್ ಅಥಾರಿಟಿ ಬಂದು ಗವರ್ನರೇ ಆಗ್ತಾರೆ. ಅದಕ್ಕೆ ಇವ್ರು ಸ್ಯಾಂಕ್ಷನ್ ಫಾರ್ ಪ್ರಾಸಿಕ್ಯೂಷನ್ ಕೊಡದೆ ಹೋದರೆ ಮುಂದೆ ನಮಗೆ ಅಲ್ಲಿ ಪ್ರೊಸೀಡಿಂಗ್ಸು ಕಂಟಿನ್ಯೂ ಆಗೋದಿಲ್ಲ. ಅದಕ್ಕೋಸ್ಕರ ನಾವು ರಿಕ್ವೆಸ್ಟ್ ಮಾಡಿದ್ದೀವಿ ಆನರಬಲ್ ಗವರ್ನರ್ಗೆ ಆದಷ್ಟು ಬೇಗ ಕೊಡಿ ಅಂತ ಹೇಳ್ಬಿಟ್ಟು ಆಯಿತು ಚಲ್ತಾ ಅಂತ ಹೇಳಿದ್ದಾರೆ. ವಿ ಆರ್ ಹೋಪ್ಫುಲ್ ಆಫ್ ಗೆಟಿಂಗ್ ಎ ಪಾಸಿಟಿವ್ ಡೈರೆಕ್ಷನ್.